ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೇವತಿ. ಫ್ರೆಂಡ್ಸ್, ನಾನಿವತ್ತು 44 ಇಂಚು ಎದೆ ಸುತ್ತಳತೆ ಇರೋ ಬೋಟ್ ನೆಕ್ ಬ್ಲೌಸ್ ಕಟಿಂಗ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನಾನೀಗ ಲೈನಿಂಗನ್ನ ತಗೊಂಡಿದ್ದೀನಿ. ಈ ರೀತಿ ಲೈನಿಂಗನ್ನ ತಗೊಂಡಿದ್ದೀನಿ. 44 ಇಂಚು ಎದೆ ಸುತ್ತಳತೆ ಬ್ಲೌಸು ಅಂತಂದರೆ ನಾವು ಅದನ್ನು 4ನೇ ಒಂದು ಭಾಗ ಮಾಡಬೇಕು. 4ನೇ ಒಂದು ಭಾಗ ಎದೆ ಸುತ್ತಳತೆ ಮಾಡಿದ್ರೆ ಎಷ್ಟು ಬರುತ್ತೆ? ಅರ್ಧಕ್ಕೆ ಎಷ್ಟು ಬರುತ್ತೆ ಅಂದರೆ 22 ಬರುತ್ತೆ. ಕಾಲ್ ಮಾಡಿದ್ರೆ 11 ಇಂಚು ಬರುತ್ತೆ. ಈಗ 44 ಇಂಚಿನ ಎದೆ ಸುತ್ತಳತೆಯ ಬೋಟ್ ನೆಕ್ ಬ್ಲೌಸು ಅಂತಂದ್ರೆ 11 ಇಂಚು ಫಿಟ್ಟಿಂಗ್ ಅಳತೆ ಬರುತ್ತೆ. ನಾವು ಇದಕ್ಕೆ 2.5 ಇಂಚು ಆ್ಯಡ್ ಮಾಡಬೇಕು. ಬೋಟ್ ನೆಕ್ಕಿಗೆ ನೆನ್ಪಿಟ್ಕೊಂಡು ನೀವು 2.5 ಇಂಚನ್ನ ಆ್ಯಡ್ ಮಾಡಬೇಕು. ಯಾಕಂದರೆ ಬೋಟ್ ನೆಕ್ ಬ್ಲೌಸಿಗೆ ಬೇಕು 2.5 ಇಂಚು ಜಾಸ್ತಿ. ಈಗ ನಾನು ಲೈನಿಂಗ್ ಈ ರೀತಿ 1 ಮೀಟರ್ ಲೈನಿಂಗ್ ಬೇಕಾಗುತ್ತೆ. ಯಾಕಂದರೆ 44 ಸೈಜು ಅಂದರೆ ದಪ್ಪ ಇರೋ ಸೈಜು. ಹಾಗಾಗಿ 44 ಇಂಚಿನ ಬೋಟ್ ನೆಕ್ ಬ್ಲೌಸ್ ಆಗಲಿ, ಫೋರ್ಟೆಕ್ಸ್ ಬ್ಲೌಸ್ ಆಗಲಿ 1 ಮೀಟರ್ ಲೈನಿಂಗ್ನ ತಗೊಳ್ಳಿ. ಡಬಲ್ ಪನ್ನ, ಇದು ಡಬಲ್ ಪನ್ನ ಲೈನಿಂಗು. ಈಗ ನಾನು 11 ಇಂಚಿಗೆ 2.5 ಇಂಚು ಸೇರಿಸೋದಾದರೆ 12, 13, 13.5 ಇಂಚನ್ನ ನಾನು ಇಟ್ಕೋಬೇಕೀಗ. 44 ಸೈಜಿನ ಬೋಟ್ ನೆಕ್ ಬ್ಲೌಸು ಕಟಿಂಗ್. ಫ್ರೆಂಡ್ಸ್, RG ಟೈಲರಿಂಗ್ ಕ್ಲಾಸು. ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಫ್ರೆಂಡ್ಸ್, ಈಗ ಈ ಥರ ಸೆಟ್ ಮಾಡ್ಕೊಬೇಕು. 13.5 ಇಂಚಿಗೆ ಲೈನಿಂಗ್ ಕ್ಲಾತನ್ನ ಸೆಟ್ ಮಾಡ್ಕೊಬೇಕು. ನಾನು ಫ್ರಂಟು ಮತ್ತು ಬ್ಯಾಕು ಒಟ್ಟಿಗೆ ಕಟ್ ಮಾಡ್ತೀನಿ. ಇಂಚಿಗೆ ಕರೆಕ್ಟಾಗಿ ಲೈನಿಂಗನ್ನು ಸೆಟ್ ಮಾಡ್ಕೋಬೇಕು. ಇದು 44 ಇಂಚಿನ ಸುತ್ತಳತೆ ಆಗಿರೋದ್ರಿಂದ ಅವರ ಮೈ ಉದ್ದ ಸಹ ಜಾಸ್ತಿ ಇರುತ್ತೆ. ಎಷ್ಟು ಇಟ್ಕೋಬೇಕು ಅಂತ ನಾನು ಹೇಳ್ಕೊಡ್ತೀನಿ ನೋಡಿ. 13.5 ಕರೆಕ್ಟಾಗಿ ಲಾಸ್ಟ್ವರೆಗೂ ಮೆಜರ್ ಮಾಡ್ಕೊಬೇಕು. 13.5 ಇದೆಯಾ ಅಂತ ಹೇಳ್ಬಿಟ್ಟು 13.5 ಆದಮೇಲೆ ಕೈಯಲ್ಲಿ ಈ ರೀತಿ ಕರೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಐರನ್ ಮಾಡಿಕೊಂಡ್ರು ಸರಿಯಾಗತ್ತೆ. ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡ್ಕೊಳ್ಳಿ ಈ ರೀತಿ. ಈಗ 44 ಇಂಚು ಎದೆ ಸುತ್ತಳತೆ ಆಗಿರೋದ್ರಿಂದ ಇದಕ್ಕೆ ಫಾರ್ಮುಲಾ ಪ್ರಕಾರ ಹೋದರೆ ಅವರಿಗೆ 15 ಅಥವಾ 16 ಇಂಚು ಉದ್ದ ಬೇಕಾಗುತ್ತೆ, ಮೈ ಉದ್ದ. ಯಾಕಂದರೆ ದಪ್ಪ ಸೈಜ್ ಆದರೂ ಹೈಟ್ ಇರ್ತಾರೆ, ಮತ್ತು ತುಂಬ ಹುಲ್ಲುಕಾದರೆ 15 ಇಂಚ್ ಇಟ್ಕೊಳ್ಳಿ. ಸ್ವಲ್ಪ ಹೈಟ್ ಇದ್ರು ಅಂದರೆ 16 ಇಂಚಿಗೆ ಇಟ್ಕೊಳ್ಳಿ. 15 ಇಂಚು ಪ್ಲಸ್ 1 ಇಂಚು ಆ್ಯಡ್ ಮಾಡ್ಕೊಂಡಿದ್ರಿ ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ 16 ಇಂಚು ಮೈ ಉದ್ದ. 16 ಇಂಚಿಗೆ ಟೇಪಲ್ಲಿ ಅಳತೆ ಮಾಡಿ ಈ ರೀತಿ ಕರೆಕ್ಟಾಗಿ ಮಡ್ಚ್ಕೊಳ್ಳಿ. ನಾನು ಇಲ್ಲಿ ಯಾಕೆ ಫುಲ್ ಕಟ್ ಮಾಡಿಲ್ಲ ಅಂದರೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಸ್ಲೀವಿಗಾಗತ್ತೆ. 16 ಇಂಚ್ ಇದೆಯಾ ಅಂತ ಹೇಳ್ಬಿಟ್ಟು ಒಂದ್ಸಲಿ ಅಳತೆ ಮಾಡ್ಕೊಳ್ಳಿ. ಇಲ್ಲಿ ಮತ್ತೆ ಇಲ್ಲಿ ರೀತಿ ಮಾಡ್ಕೊಳ್ಳಿ. ಈಗ ಫ್ರಂಟು ಬ್ಯಾಕು ಒಟ್ಟಿಗೆ ಕಟ್ ಮಾಡೋದ್ರಿಂದ ಮುಂಭಾಗದಲ್ಲಿ 16 ಇಂಚು ಪ್ಲಸ್ 1.5 ಇಂಚು ಎಕ್ಸ್ಟ್ರಾ ಇಡಬೇಕು. ಯಾಕಂದರೆ ಬೆಲ್ಟ್ ಪಟ್ಟಿಗೆ 17.5 ಇಟ್ಕೊಬೇಕು. ಇಟ್ಕೊಂಡಾದ್ಮೇಲೆ ಒಂದು ಸ್ಟ್ರೈಟ್ ಆದ ಲೈನನ್ನು ಹಾಕೊಳ್ಳಿ. ಈ ರೀತಿ ಕಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ಎದೆ ಸುತ್ತಳತೆ 44 ಇಂಚಿಗೆ 11 ಬರುತ್ತೆ ಫಿಟ್ಟಿಂಗ್ ಅಳತೆ. ಅದಕ್ಕೆ 2.5 ಇಂಚು ಎಕ್ಸ್ಟ್ರಾ ಸೇರಿಸ್ಕೊಂಡಿದ್ದೀನಿ. ಮೈ ಉದ್ದ ಬಂದ್ಬಿಟ್ಟು 15 ಪ್ಲಸ್ 1 ಇಂಚು 16 ಇಂಚು. ಬ್ಯಾಕಲ್ಲಿ ಫ್ರಂಟಲ್ಲಿ 17.5 ಇಟ್ಟಿದ್ದೀನಿ, ಯಾಕಂದರೆ ಬೆಲ್ಟ್ ಪಟ್ಟಿಗೆ ಬೇಕು.
ನಾರ್ಮಲ್ ನೆಕ್ಕು, ಬ್ಯಾಕಲ್ಲಿ ಬೋಟ್ ನೆಕ್ಕು, ಆ ರೀತಿ ಕಟಿಂಗ್ ಮಾಡ್ತಾ ಇರೋದು. ನೀವು ಫ್ರಂಟು ಬೋಟ್ ನೆಕ್ಕು, ಬ್ಯಾಕು ಬೋಟ್ ನೆಕ್ ಸಹ ಇಟ್ಕೊಬೋದು. ಫ್ರೆಂಡ್ಸ್, ಈಗ ನಾನು ಕ್ಲೀನಾಗಿ ಮಡಚಿ ಇಟ್ಕೊಂಡಿದ್ದೀನಿ. ಇದನ್ನ ಈಗ ನೀಟಾಗಿ ಮಾರ್ಕ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡದಿರೋ ಹಾಗೆ ನೋಡಿ. ಫಸ್ಟು 11 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಜಿನಿಗೆ 2.5 ಇಂಚು ಎಕ್ಸ್ಟ್ರಾ, 11 ಇಂಚು. ಇದು ಫಿಟ್ಟಿಂಗ್. ಈಗ ಫ್ರಂಟಲ್ಲಿ ನಾರ್ಮಲ್ ನೆಕ್ಕು ಆದರೆ ನಾವು ಕುತ್ತಿಗೆ ಅಗಲ ಎಷ್ಟು ಇಟ್ಕೊಬೇಕು ಅಂದರೆ, ಇದು 44 ಇಂಚ್ ಆಗಿರೋದ್ರಿಂದ ನೀವು 3.5 ಇಟ್ಕೊಳ್ಳಿ. ಕುತ್ತಿಗೆ ಅಗಲ 3.5. ಕುತ್ತಿಗೆ ಉದ್ದ ಇದು ವ್ಯೂವರ್ಸ್ ಕೇಳಿರೋ ಪ್ರಶ್ನೆ ಫ್ರೆಂಡ್ಸ್. ಅಂದರೆ 44 ಇಂಚಿನ ಎದೆ ಸುತ್ತಳತೆ ಇರೋ ಬೋಟ್ ನೆಕ್ ಬ್ಲೌಸ್ ಕಟ್ಟಿಂಗ್ ಹೇಳ್ಕೊಡಿ ಅಂದಿದ್ರು. ಹಾಗಾಗಿ ಅವರು 44 ಇಂಚ್ ಅಷ್ಟೇ ಮೆನ್ಷನ್ ಮಾಡಿದ್ದಾರೆ. ನಾನು 44 ಇಂಚಿಗೆ ಇಷ್ಟು ಇಡ್ಬೋದು ಅನ್ನೋ ಒಂದು ಫಾರ್ಮುಲಾ ಪ್ರಕಾರ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈಗ 44 ಇಂಚು ಅಂತಂದರೆ 6.5 ಅಥವಾ 7 ಇಂಚು ಬೇಕಾಗತ್ತೆ. ನೀವು ಇದು ನಿಮಗೆ ಎಷ್ಟೆಷ್ಟು ಬೇಕೋ ಅಷ್ಟು ಇಟ್ಕೊಬೋದು, 6.5 ಅಥವಾ 7. ನಾನು 7 ಇಂಚಿಗೆ ಮಾರ್ಕ್ ಮಾಡ್ತಿದ್ದೀನಿ. ಯಾಕಂದರೆ ದಪ್ಪ ಅಳತೆ ಆಗಿರೋದ್ರಿಂದ ತುಂಬ ಕಡಿಮೆ ಇಟ್ಟಾಗ ಡೀಪು ಕಡಿಮೆ ಆಗುತ್ತೆ. ಮತ್ತು ಬ್ಯಾಕಲ್ಲಿ ಬೋಟ್ ನೆಕ್ ಇರೋದ್ರಿಂದ ತುಂಬ ಕುತ್ತಿಗೆ ಹತ್ತ ಆದಂಗಾಗತ್ತೆ. ಹಾಗಾಗಿ ಈಗ 1 ಇಂಚಿಗೆ ಮಾರ್ಕ್ ಮಾಡಿ. ಫ್ರಂಟು ನಾರ್ಮಲ್ ಬರುತ್ತೆ, ಬ್ಯಾಕ್ ಮಾತ್ರ ಬೋಟ್ ನೆಕ್ ಬರುತ್ತೆ. ಮತ್ತು ಶೋಲ್ಡರ್ ಬಂದ್ಬಿಟ್ಟು 3 ಇಂಚು. ಸ್ಟಿಚ್ ಎಲ್ಲ ಆದಮೇಲೆ 2.25 ಇಂಚಿಗೆ ಶೋಲ್ಡರ್ ಬರುತ್ತೆ, 3/4 ಇಂಚು ಸ್ಟಿಚಿಗೆ ಹೋಗುತ್ತೆ. ಮತ್ತು ಇದು ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಬೋಟ್ ನೆಕ್ಕಲ್ಲಿ 44 ಇಂಚು ಎದೆ ಸುತ್ತಳತೆ ಇರೋರಿಗೆ ಬೋಟ್ ನೆಕ್ ಹೊಲಿದಾಗ ಎಷ್ಟು ಹಾರ್ಮೋಲ್ ಇಟ್ಕೊಬೇಕು ಅನ್ನೋದು ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಇದಕ್ಕೆ ನಾನು ಎಕ್ಸಾಕ್ಟ್ ಕರೆಕ್ಟಾಗಿ ಇಷ್ಟು 44 ಇಂಚಿಗೆ ಎಷ್ಟು ಇಟ್ಕೊಬೇಕು ಅಂತ ನಾನು ಹೇಳ್ತೀನಿ. ಇಟ್ಕೊಳ್ಳಿ ಫ್ರೆಂಡ್ಸ್. ನೀವು ಅಷ್ಟು ಕನ್ಫ್ಯೂಸ್ ಆದರೆ ಇಲ್ಲಿಂದ ನೋಡ್ಕೊಳ್ಳಿ, 1 ಇಂಚು ಎಕ್ಸ್ಟ್ರಾ ಮಾಡ್ಕೊಳ್ಳಿ. 7.5 ಇಂಚ್ ಬೇಕು. 44 ಇಂಚಿಗೆ 7.5 ಹಾರ್ಮೋಲ್ ಬೇಕು. ಇಲ್ಲ ಅಂತಂದರೆ ಟೈಟ್ ಬಂದ್ಬಿಡತ್ತೆ ಹಾರ್ಮೋಲಲ್ಲಿ. ಹೈಟ್ ಇದ್ರೆ, ಅವರು ತುಂಬ ಹೈಟ್ ಇದ್ರೆ 8 ಇಂಚು ಬೇಕಾಗುತ್ತೆ. ಈಗ 1.25 ಇಂಚಿಗೆ 1 ಮಾರ್ಕು. ಮತ್ತೆ 2.5 ಇಂಚಿಗೆ ಒಂದು ಶೇಪನ್ನು ಕೊಟ್ಕೊಳ್ಳಿ. ಮತ್ತೆ ಬ್ಯಾಕು 3/4 ಇಂಚಿಗೆ, ಮತ್ತೆ ಇಲ್ಲಿ 1/4 ಇಂಚಿಗೆ ಸ್ವಲ್ಪ ಒಳಗೆ ತನ್ನಿ. ಮತ್ತೆ ಇಲ್ಲಿ ಶೋಲ್ಡರ್ ಹತ್ರ 1/4 ಇಂಚಿಗೆ. ಇದು ಮಾರ್ಜಿನಿಗೆ. ಬ್ಯಾಕಲ್ಲಿ 15 ಇಂಚು ಎಕ್ಸ್ಟ್ರಾ 1 ಇಂಚು, ಅಲ್ಲಿಗೆ 16 ಇಂಚು ಬ್ಯಾಕು. ಈಗ ಬೆಲ್ಟ್ ಪಟ್ಟಿ ಬೇಕಾದ್ರೂ ಕುಟ್ಕೊಬೋದು, ಇಲ್ಲ ಅಂತಾದ್ರೆ ಬೋಟ್ ನೆಕ್ಗೆ ಪ್ರಿನ್ಸ್ ಕಟ್ ಆದ್ರೂ ಕೊಟ್ಕೊಬೋದು. ಪ್ರಿನ್ಸ್ ಕಟ್ ಆದ್ರೆ 3.5 ಇಂಚಿಗೆ ಒಂದು, ಪ್ಲಸ್ 1/2 ಇಂಚು, ಮತ್ತೆ ಪ್ಲಸ್ ಈ ಕಡೆ 1/2 ಇಂಚು. ನೀವು ಈ ರೀತಿ ಪ್ರಿನ್ಸ್ ಕಟ್ ಅನ್ನು ಸಹ ಕೊಟ್ಕೊಬೋದು. ಪ್ರಿನ್ಸ್ ಕಟ್ ಕೊಟ್ಟಾಗ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿರ್ತೀವಲ್ಲ, ಈ ಬಟ್ಟೆ ಬಿಡೋದು ಬೇಡ. ಇದು ನಾನು ಮುಂದ್ಗಡೆ ಬೆಲ್ಟ್ ಪಟ್ಟಿಗೆ ಅಂತಾನೆ ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಬೆಲ್ಟ್ ಪಟ್ಟಿ ಎಷ್ಟು ಇಡೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ.
3 ಇಂಚು ಒಂದು ಬೆಲ್ಟ್ ಪಟ್ಟಿ, ಮತ್ತು ಈ ಕಡೆ ಸೊಂಟ ಸೈಡಲ್ಲಿ 2.5 ಇಂಚು, ಮಧ್ಯ 2.5 ಇಂಚು ಬೆಲ್ಟ್ ಪಟ್ಟಿ ಶೇಪನ್ನು ಹಾಕೊಳ್ಳಿ. ಈ ಬೆಲ್ಟ್ ಪಟ್ಟಿ ಬರುತ್ತೆ. ಬೆಲ್ಟ್ ಪಟ್ಟಿ ಬೇಡ ಅಂತ ಅಂದರೆ ನೀವು ಪ್ರಿನ್ಸ್ ಕಟ್ ಸಹ ಕೊಟ್ಕೊಬೋದು. ಈ ರೀತಿ ಕೊಟ್ಕೊಳ್ಳಿ, ಟಕ್ಸನ್ನು ಈ ರೀತಿ ಇಟ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಇಲ್ಲ ನನಗೆ ಮುಂದ್ಗಡೆ ಬೆಲ್ಟ್ ಪಟ್ಟಿನೇ ಬೇಕು ಅಂದರೆ ಬೆಲ್ಟ್ ಪಟ್ಟಿಗೆ ಈ ರೀತಿ ಮಾರ್ಕ್ ಮಾಡಿ. ಈಗ ಫ್ರಂಟ್ ಪಾರ್ಟು ಮುಗಿದಿದೆ ಫ್ರೆಂಡ್ಸ್. ಫ್ರಂಟ್ ಪಾರ್ಟನ್ನ ನಾನೀಗ ಕಟ್ ಮಾಡ್ತೀನಿ. ನನಗೆ ವ್ಯೂವರ್ಸು ಕರೆಕ್ಟಾಗಿ ಮೆನ್ಷನ್ ಮಾಡಿಲ್ಲ ಅಂದರೆ ಫ್ರಂಟು ಬೋಟ್ ನೆಕ್ಕ, ಫ್ರಂಟು ನಾರ್ಮಲ್ ನೆಕ್ಕ, ಬ್ಯಾಕ್ ಮಾತ್ರ ಬೋಟ್ ನೆಕ್ಕ ಅಂತೇಳಿ ನಾನು ಕರೆಕ್ಟಾಗಿ ಮೆನ್ಷನ್ ಮಾಡಿದರೆ ನನಗೆ ಕರೆಕ್ಟಾಗಿ ಗೊತ್ತಾಗೋದು. ಅವರು 44 ಸೈಜಿನ ಬೋಟ್ ನೆಕ್ ಬ್ಲೌಸ್ ಕಟ್ ಮಾಡಿ ಅಂತ ಹೇಳಿದ್ರೆ ನಾನು ಫ್ರಂಟಲ್ಲಿ ನಾರ್ಮಲ್ಲು, ಬ್ಯಾಕಲ್ಲಿ ಬೋಟ್ ನೆಕ್ ಕಟ್ ಮಾಡಿ ತೋರಿಸ್ತೀನಿ. ಈಗ ನೀವು ಇದರಲ್ಲೇ ನೀವು ಫ್ರಂಟಲ್ಲಿ ಬೋಟ್ ನೆಕ್ ಬೇಕು ಅಂತಂದರೆ ಏನೂ ಇಲ್ಲ ಫ್ರೆಂಡ್ಸ್, 2.5 ಇಂದ 3 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿ ಇದನ್ನ ಬೋಟ್ ಶೇಪಲ್ಲಿ ಹೀಗೆ ತೆಗಿಬೋದು. ಡೀಪ್ ಮಾತ್ರ ಕಡಿಮೆ ಆಗುತ್ತೆ ಅಷ್ಟೇ. ಡೀಪು 3.5 ಎಷ್ಟು ಇಂಚಿಗೆ ಬೇಕಾದ್ರೂ ಮಾಡ್ಕೋಬೋದು. ಇಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ಅಗಲ ಇಟ್ಬಿಟ್ಟು ನೀವು ಇದನ್ನ ಈ ಶೇಪಿಗೆ ಸಹ ಕೊಟ್ಕೋಬೋದು. ಅಂದರೆ ಬೋಟ್ ನೆಕ್ಕಿಗೆ ಕ್ಲೀನಾಗಿ ಚೆನ್ನಾಗಿ ಬರುತ್ತೆ. ಫ್ರಂಟಲ್ಲಿ ನಾರ್ಮಲ್ ನೆಕ್ ಇರಲಿ ಅಂದರೆ ನೀವು ಈ ಶೇಪ್ ನಾನು ಫಸ್ಟ್ ಹೇಳ್ಕೊಟ್ನಲ್ಲ ಅಷ್ಟು ಮಾಡ್ಬೋದು. ಆದರೆ ನೀವು ಫ್ರಂಟಲ್ಲಿ ಸಹ ಬೋಟ್ ನೆಕ್ ಬೇಕು ಅಂದರೆ 3 ಇಂಚಿಗೆ ಕುತ್ತಿಗೆ ಉದ್ದ ಇಟ್ಕೊಳ್ಳಿ, 4 ಇಂಚಿಗೆ ಅಗಲ ಇಟ್ಕೊಳ್ಳಿ, ಇಲ್ಲಿ 2.5 ಇಂಚಿಗೆ ಇಟ್ಕೊಳ್ಳಿ. ಇಲ್ಲಿ ಕಡಿಮೆ ಬಂದರೂ ಶೋಲ್ಡರ್ ಕಡಿಮೆ ಬಂದರೂ ಪರವಾಗಿಲ್ಲ. ನೋಡಿ ಈ ರೀತಿ ಬೋಟ್ ಶೇಪಲ್ಲಿ ಹಾಕಿಲ್ಲ ಅಂದರೆ ಕರು ಸ್ಕೇಲ್ ಸಿಗುತ್ತೆ, ಕರು ಸ್ಕೇಲಲ್ಲಿ ಸಹ ಹಾಕೊಬೋದು. ಈಗ ನಾನು ಫ್ರಂಟ್ ನಾರ್ಮಲ್ ಇರೋದನ್ನೇ ಕಟ್ ಮಾಡಿ ತೋರಿಸ್ತೀನಿ. ಫಸ್ಟು ಬೆಲ್ಟ್ ಪಟ್ಟಿನ ಕಟ್ ಮಾಡೋಣ. ಬೆಲ್ಟ್ ಪಟ್ಟಿ, ನೆಕ್ಸ್ಟು ಆರ್ಮೋಲು, ನೀವು ಬೋಟ್ ನೆಕ್ ಬೇಕು ಫ್ರಂಟಲ್ಲಿ 3 ಇಂಚ್ ಬೋಟ್ ನೆಕ್ ಬೇಕು ಅಂದರೆ ನೀವು ಇಲ್ಲಿ ಕಟ್ ಮಾಡ್ಕೊಳ್ಳಿ. ನಾರ್ಮಲ್ ನೆಕ್ ಬೇಕು ಅಂದರೆ ಇಲ್ಲಿ ಕಟ್ ಮಾಡ್ಕೊಳ್ಳಿ. ಅಂದರೆ ನಾನು 7 ಇಂಚ್ ಇಟ್ನಲ್ಲ ಅಷ್ಟು ಬೋಟ್ ಈ ಶೇಪಲ್ಲಿ ಬೇಕು ಅಂದರೆ ನೀವು ಇಲ್ಲಿ ಕುತ್ತಿಗೆ ಅಗಲ 4 ಇಂಚ್ ಇಟ್ಕೊಳ್ಳಿ, ಕುತ್ತಿಗೆ ಉದ್ದ 3 ಇಂಚ್ ಇಟ್ಕೊಳ್ಳಿ, ಬೋಟ್ ಶೇಪ್ ಕೊಟ್ಕೊಳ್ಳಿ. ಈಗ ನಾನು ಫ್ರಂಟಲ್ಲಿ ನಾರ್ಮಲ್ ನೆಕ್ಕು ಕಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಫ್ರಂಟಲ್ಲಿ ನಾರ್ಮಲ್ ನೆಕ್ ಬಂದು ಬ್ಯಾಕಲ್ಲಿ ಬೋಟ್ ನೆಕ್ ಬರುತ್ತಲ್ಲ ತುಂಬ ಚೆನ್ನಾಗಿ ಕೂರುತ್ತೆ. ಯಾವುದೇ ಥರ ಶೋಲ್ಡರ್ ಡ್ರಾಪ್ ಆಗಲಿ, ಇಲ್ಲಿ ಕುಪ್ಪೆ ಬರೋದಾಗಲಿ, ಕಂಕ್ಲಲ್ಲಿ ಕುಪ್ಪೆ ಬರೋದಾಗಲಿ, ಇದು ಯಾವುದೇ ಥರ ಪ್ರಾಬ್ಲಮ್ ಬರೋದಿಲ್ಲ. ತುಂಬ ನೀಟಾಗಿ ಬರುತ್ತೆ. ಬ್ಯಾಕಲ್ಲಿ ಸಹ ತುಂಬ ನೀಟಾಗಿ ಕಾಣಿಸ್ತಾ ಇರುತ್ತೆ. 1/4 ಇಂಚಿಗೆ ಶೋಲ್ಡರು ಕಟ್ ಮಾಡಿಕೊಂಡೆ. ಈಗ ಫ್ರಂಟ್ ಪಾರ್ಟು ಬೇರೆ ಆಯಿತು. ಫ್ರಂಟಲ್ಲಿ ನಾವು ಇನ್ನೊಂದು ಕಟ್ಟಿಂಗ್ ಇರುತ್ತೆ ಫ್ರಂಟ್ ಪಾರ್ಟಲ್ಲಿ. ಬ್ಯಾಕನ್ನು ಎಕ್ಸ್ಟ್ರಾ ತೆಗೆದಿಟ್ಕೊಳ್ಳಿ. ಫ್ರಂಟಲ್ಲಿ ಇನ್ನೊಂದು ಕಟ್ಟಿಂಗ್ ಇರುತ್ತೆ. ಇಲ್ಲಿ ಸ್ವಲ್ಪ ಒಳಗಡೆ ತರಬೇಕು. ನೋಡಿ ಫ್ರೆಂಡ್ಸ್, ಇಷ್ಟು ಎಕ್ಸ್ಟ್ರಾ ಬಟ್ಟೆ ಇಲ್ಲಿ ಒಳಗೆ ಈ ರೀತಿ ಎಕ್ಸ್ಟ್ರಾ ಸ್ವಲ್ಪ ಒಳಗೇನೆ ಕಟ್ ಮಾಡಿದ್ರೆ ಫ್ರಂಟಲ್ಲಿ ತುಂಬ ಚೆನ್ನಾಗಿ ನೀಟಾಗಿ ಕೂರುತ್ತೆ. ಎಲ್ಲೂ ಸಹ ನೆರಿಗೆ ಬರೋದಾಗಲಿ ಕುಪ್ಪೆ ಬರೋದಾಗಲಿ ಆಗಲ್ಲ. ಈಗ ಫ್ರಂಟ್ ಪಾರ್ಟು ರೆಡಿ ಆಯಿತು. ಪಟ್ಟಿ ಬೇಡ ಅಂತಂದರೆ ಬೆಲ್ಟ್ ಪಟ್ಟಿ ಕಟ್ ಮಾಡೋದು ಬೇಡ, ನೀವು ಕೆಳಗಿಂದನೇ ಪ್ರಿನ್ಸೆಸ್ ಕಟ್ ಕೊಟ್ಟರೆ ಕರೆಕ್ಟ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಫ್ರಂಟಲ್ಲಿ ನಾರ್ಮಲ್ ನೆಕ್ಕು ತುಂಬ ಚೆನ್ನಾಗಿ ಬರುತ್ತೆ. ಬ್ಯಾಕಲ್ಲಿ ಬೋಟ್ ನೆಕ್ ಬರುತ್ತೆ. ಬ್ಯಾಕಲ್ಲಿ ಈಗ ಬ್ಯಾಕ್ ಕಟ್ ಮಾಡೋಣ ನಾವೀಗ. ಬ್ಯಾಕು ಬೋಟ್ ನೆಕ್ ಅಂದರೆ ಫಸ್ಟು ಈಗ ನಾವು 3 ಇಂಚಿಗೆ ಬೋಟ್ ನೆಕ್ ಇಟ್ಕೊಬೇಕು. 3 ಇಂಚಿಗಿಂತ ಜಾಸ್ತಿ ಇಟ್ಕೊಬಾರ್ದು. 3 ಇಂಚು ಅಥವಾ 3.5 ಇಂಚು. ಇವರು 44 ಸೈಜ್ ಆಗಿರೋದ್ರಿಂದ 3.5 ಇಂಚಿಗೆ ನಾನು ಇಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಕುತ್ತಿಗೆ ಅಗಲ ತುಂಬ ಕುತ್ತಿಗೆ ಹತ್ತಿರಕ್ಕಾದರೆ ಸ್ವಲ್ಪ ಅಷ್ಟೊಂದು ಅವರಿಗೆ ಕಂಫರ್ಟ್ ಅನಿಸಲ್ಲ. ಹಾಗಾಗಿ 3.5 ಇಂಚು ಅಗಲ. ಇಲ್ಲಿಂದ ಕಟ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಬಂದ್ಬಿಟ್ಟು
1.5 ಇಂಚ್ ಆದ್ರೂ ಮಾಡ್ಕೊಬಹುದು, 1 ಇಂಚಿಗಾದ್ರೂ ಹಾಕೋಬಹುದು. ಯಾಕಂದ್ರೆ ಇಲ್ಲಿ ನೀವೇನಾದ್ರೂ ಕಟ್ ಮಾಡಿ ಈಗ ಡೋರಿ ಇಡೋದಕ್ಕೆ ಮಾಡ್ಲಿಲ್ಲ ಅಂತಂದ್ರೆ ನೀವು 1.5 ಇಂಚ್ ಇಟ್ಕೋಬಹುದು. ಇಲ್ಲಾಂದ್ರೆ ನಾವಿಲ್ಲಿ ಡೋರಿ ಇಟ್ಕೊಳ್ತೀವಿ ಅನ್ನಂಗಿದ್ರೆ 1 ಇಂಚಿಗೆ ಮಾಡ್ಕೋಬಹುದು. 1 ಇಂಚು ಅಥವಾ 1.5 ಇಂಚು ನಿಮ್ಮ ಪ್ರಕಾರ ಎಷ್ಟು ಬೇಕಾದ್ರೂ ಇಟ್ಕೋಬಹುದು. ನಾನು 1.25 ಇಂಚ್ ಇಡ್ತೀನಿ. ಮತ್ತೆ ಮೇಲಿಂದ ಇಲ್ಲಿಂದ ಡೀಪ್ ಸ್ಟಾರ್ಟ್ ಆಗುತ್ತೆ. ಈಗ 44 ಸೈಜು ಅಂದ್ರೆ ಬ್ಯಾಕ್ ಡೀಪು ಅವರಿಗೆ 11 ಇಂಚು ಅಥವಾ 10 ಇಂಚು ಬೇಕಾಗುತ್ತೆ. ತುಂಬಾ ಮೇಲೆ ಅಂದ್ರೆ ಡೀಪು ಅವರಿಗೆ ಸರಿ ಆಗಲ್ಲ. ಈಗ ಇಲ್ಲಿಂದ 3 ಇಂಚಿಗೆ ಇಲ್ಲಿ ನಿಮ್ಮ ಡೀಪ್ ನಿಮ್ಮ ಅಳತೆ ಡೀಪ್ ಪ್ರಕಾರ ನೀವು ಇಟ್ಕೊಬಹುದು. ಈ ರೀತಿ ಒಂದು ಸ್ಟ್ರೈಟ್ ಆಗಿ ಒಂದು ಬಾಕ್ಸ್ ಹಾಕೊಂಡು ಈಗ ನೀವು ಇಲ್ಲಿ ಯಾವ ಶೇಪ್ ಬೇಕಾದ್ರೂ ಕೊಟ್ಕೋಬಹುದು ಫ್ರೆಂಡ್ಸ್. ಅಂದ್ರೆ ರೌಂಡ್ ಶೇಪ್ ಆದ್ರೂ ಕೊಟ್ಕೋಬಹುದು, ಟೆಂಪಲ್ ಶೇಪ್ ಆದ್ರೂ ಕೊಟ್ಕೋಬಹುದು, ಯಾವ ಶೇಪ್ ಆದ್ರೂ ನಿಮ್ಗೆ ಇಷ್ಟ ಬಂದಿರೋ ಶೇಪ್ ಅಲ್ಲಿ ಕೊಟ್ಕೋಬಹುದು. ಈಗ ನಾನು ಒಂದು ಶೇಪ್ ಅನ್ನ ಕೊಡ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ, ಇದು ಟೆಂಪಲ್ ತರ ಬರುತ್ತೆ ಈ ಶೇಪು. ಟೆಂಪಲ್ ಶೇಪ್ ಅಲ್ಲಿ ಬರುತ್ತೆ. ಈ ಶೇಪ್ ಅಲ್ಲಿ ನಾನು ಕಟ್ ಮಾಡಿ ಎಂಬ್ರಾಯ್ಡ್ರಿ ಸಹ ಹಾಕ್ಸಿದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲಿ ನಿಮ್ಮ ಡೀಪಿಗೆ ಅನುಸಾರವಾಗಿ ನೀವು ಎಷ್ಟು ಬೇಕಾದ್ರೂ ಡೀಪನ್ನೇ ಇಟ್ಕೋಬಹುದು. ಇಲ್ಲಿ ಕುತ್ತಿಗೆ ಉದ್ದ ಇಲ್ಲಿ ಬರುತ್ತಲ್ವಾ, ಇಲ್ಲಿ ಮಾತ್ರ 3.5 ಇಂಚ್ ಅಷ್ಟೇ ಇಟ್ಕೋಬೇಕು. ಇಲ್ಲಿಂದ ಗ್ಯಾಪ್ 1 ಇಂಚು ಅಥವಾ 1.5 ಇಂಚು ಬಿಟ್ಟಾದ್ಮೇಲೆ ಇಲ್ಲಿ ಮಾತ್ರ ನಿಮ್ಗೆ ಎಷ್ಟು ಡೀಪಿಗೆ ಅನುಸಾರವಾಗಿ ನೀವು ಇಟ್ಕೊಬಹುದು. ಈ ಶೇಪ್ ಬೇಡ ಅಂತ ಅಂದ್ರೆ ನೀವು ಈ ಶೇಪ್ ಸಹ ಕೊಟ್ಕೋಬಹುದು. ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ಬೋಟ್ ನೆಕ್ ಬ್ಲೌಸ್ ಕಟಿಂಗ್ ಮಾಡುವಾಗ ಈ ರೀತಿ ತೋರಿಸಿದ್ದೆ. ಈ ಸಲ ನಾನು ಟೆಂಪಲ್ ಈ ರೀತಿ ಹೇಳ್ಕೊಟ್ಟಿದ್ದೀನಿ. ನಿಮ್ಗೆ ಯಾವ ರೀತಿ ಇಷ್ಟ ಅದೇ ರೀತಿ ಕಟ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ರೌಂಡ್ ಶೇಪ್ ಅಲ್ಲಿ ಸಹ ಕೊಟ್ಕೋಬಹುದು. ಈಗ ನಾನು ಕಟ್ ಮಾಡ್ತೀನಿ ಫ್ರೆಂಡ್ಸ್. ನಾನು ಟೆಂಪಲ್ ಶೇಪ್ ಅಲ್ಲೇನೆ ಕಟ್ ಮಾಡ್ತೀನಿ. ಕ್ಯಾನ್ವಾಸ್ ಹಾಕಿ ಸಹ ಸ್ಟಿಚ್ ಮಾಡ್ಬೋದು, ಇಲ್ಲ ಅಂದ್ರೆ ಹಾಗೆ ಸಹ ಉಲ್ಟಾ ಫೋಲ್ಡ್ ಮಾಡ್ಬೋದು. ನೋಡಿ ಈ ರೀತಿ ಶೇಪ್ ಬರುತ್ತೆ. ಇಲ್ಲಿ ನಾನು ಇಲ್ಲಿ ಎಂಬ್ರಾಯ್ಡ್ರಿ ಮಾಡಿಸಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು ಮಾತ್ರ. ನೀವು ಇಲ್ಲಿ ಗ್ಯಾಪ್ ಬಿಟ್ರಲ್ಲ, ಇಲ್ಲಿ ಕಟ್ ಮಾಡಿಬಿಟ್ಟು ಕಟ್ಟೋದಿಕ್ಕೆ ಸಹ ಮಾಡ್ಬೋದು, ಇಲ್ಲಾಂದ್ರೆ ಹುಕ್ಸ್ ತರ ಹಾಕ್ಬೋದು, ಇಲ್ಲಾಂದ್ರೆ ಇದನ್ನ ಹಾಗೇನೂ ಬಿಡ್ಬೋದು. ಇಲ್ಲಿ ನಿಮ್ಗೆ ಇನ್ನೂ ಬೋಟ್ ಶೇಪ್ ಇನ್ನೂ ಬೇಕು ಅಂದ್ರೆ ನೀವು ಇನ್ನೂ ಸಹ ಕಟ್ ಮಾಡ್ಕೊಬಹುದು. 1/4 ಇಂಚಿಗೆ ಕಟ್ ಮಾಡ್ಕೋಬಹುದು, ಏನು ಪ್ರಾಬ್ಲಮ್ ಆಗಲ್ಲ. ಅಂದ್ರೆ ಶೇಪ್ ನಂಗೆ ಸ್ವಲ್ಪ ಬೋಟ್ ಶೇಪ್ ಅಲ್ಲಿ ಬೇಕು ಅಂತ ಅಂದ್ರೆ ಕಟ್ ಮಾಡ್ಕೊಬೇಕು ಫ್ರೆಂಡ್ಸ್. ಕಟ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಹೆದರಬೇಡಿ, ಧೈರ್ಯವಾಗಿ ಕಟ್ ಮಾಡಿ. ಕಟ್ ಮಾಡ್ತಾ ಬರುತ್ತೆ. ನಾನು ಸಹ ಟೈಲರಿಂಗ್ ಫಸ್ಟ್ ಅಲ್ಲಿ ಮತ್ತೆ ಟೈಲರಿಂಗ್ ಕಲ್ತಾ ಆದ್ಮೇಲೂ ತುಂಬಾ ವರ್ಷಗಳ ಕಾಲ ಕಟಿಂಗ್ ಮಾಡೋದಕ್ಕೆ ತುಂಬಾ ಹೆದರ್ತಾ ಇದ್ದೆ. ಏನಾಗುತ್ತೋ ಅಂತ ಹೆದ್ರು ಪಡ್ತಿದ್ದೆ. 1-2 ಬ್ಲೌಸ್ ನಿಮ್ದೇ ಸ್ಟಿಚ್ ಮಾಡ್ಕೊಳ್ಳಿ. ಮತ್ತೆ ನೀವು ನಿಮ್ದೇ ಬ್ಲೌಸ್ ನ ನೀವು ಯಾವುದೇ ಹೊಸದಾಗಿ ಟ್ರೈ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ ಬ್ಲೌಸನ್ನೇ ಕಟ್ ಮಾಡಿ ಸ್ಟಿಚ್ ಮಾಡಿ. ಆಗ ನಿಮ್ಗೆ ತಪ್ಪು ಸರಿಗಳು ಗೊತ್ತಾಗುತ್ತೆ, ಕರೆಕ್ಟ್ ಆಗಿ ಬರುತ್ತೆ. ಯಾವುದೇ ಕಾರಣಕ್ಕೂ ಕಟಿಂಗ್ ಮಾಡೋದಕ್ಕೆ ಹೆದರಬೇಡಿ. ಈಗೆಲ್ಲ ಕಲಿಯೋದಕ್ಕೆ ತುಂಬಾ, ನಾವು ಕಲಿಯೋ ಟೈಮಲ್ಲೆಲ್ಲ ಯಾರು ಕಲಿಸಿರೋ ಟೀಚರ್ಸ್ ಅನ್ನಷ್ಟೇ ಕೇಳಬೇಕಿತ್ತು. ಈಗ ಆ ಥರ ಇಲ್ಲ ಫ್ರೆಂಡ್ಸ್, ಯೂಟ್ಯೂಬ್ ಎಲ್ಲ ನೋಡಿ ಕಲಿಬೋದು. ನೋಡಿ ಇದು ಫ್ರಂಟ್ ಪಾರ್ಟು, ಇದು ಬ್ಯಾಕ್ ಪಾರ್ಟು. ಧೈರ್ಯವಾಗಿ ಕಟ್ ಮಾಡಿ. ಕಟ್ ಮಾಡಿಬಿಟ್ಟು ನನಗೆ ಹೇಗೆ ಬಂತು, ಈ ಮೆಥಡಲ್ಲಿ ಕಟ್ ಮಾಡಿದ್ದು ಹೇಗೆ ಬಂತು, ಸ್ಟಿಚ್ ಮಾಡಿದ್ದು ಹೇಗೆ ಬಂತು ಅಂತ ಹೇಳಿ. ಈಗ ನೋಡಿ ಫ್ರೆಂಡ್ಸ್, ಇದು ಸ್ಟ್ರೈಟ್ ಆಗೇನೆ ಸ್ಲೀವ್ನ ಅಟ್ಯಾಚ್ ಮಾಡ್ಬೋದು. ಇದು ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಂಗೇನೆ 4.5 ಇಂಚ್ ಹಾರ್ಮೋಲ್ ಕಟ್ ಮಾಡ್ಕೊಂಡಿದ್ದೆ, ಅದು 4 ಟಕ್ಸ್ ಬ್ಲೌಸಿಗೆ. ಇದು ಬೋಟ್ ನೆಕ್ ಬ್ಲೌಸಿಗೆ ನೀವು ಹಾರ್ಮೋಲ್ ಜಾಸ್ತಿನೇ ಇಟ್ಕೋಬೇಕು. ನಾನು ಇವರಿಗೆ 7.5 ಇಟ್ಟಿದ್ದೀನಿ.
ಹೈಟ್ ತುಂಬಾ ಇದ್ರೆ 8 ಇಂಚ್ ಇಟ್ಕೊಂಡ್ರು ಏನು ಪ್ರಾಬ್ಲಮ್ ಆಗಲ್ಲ, ಕರೆಕ್ಟಾಗಿ ಹಾರ್ಮೋಲ್ ಬರುತ್ತೆ. ಇಲ್ಲಾಂದ್ರೆ ಹಾರ್ಮೋಲ್ ಹತ್ರ ತುಂಬಾ ಟೈಟ್ ಆಗುತ್ತೆ ಫ್ರೆಂಡ್ಸ್. ಈ ಮೆಥಡನ್ನ ನೀವು ಕಟ್ ಮಾಡಿ ಸ್ಟಿಚ್ ಮಾಡೋದು ಸಹ ನೀವು ನೋಡಿ ಫ್ರಂಟ್ ಅಲ್ಲಿ ಉಲ್ಟಾ ಫೋಲ್ಡ್ ಮಾಡ್ಬೋದು, ಇಲ್ಲಾಂದ್ರೆ ಕ್ಯಾನ್ವಾಸ್ ಕೊಡ್ಬೋದು. ಇಲ್ಲಿಗೂ ಸಹ ಕ್ಯಾನ್ವಾಸ್ ಕೊಟ್ಟು ಹೊಲಿಬೋದು. ಬೆಲ್ಟ್ ಪಟ್ಟಿ ಸಹ ಕೊಡ್ಬೋದು. ನೋಡಿ ಬೆಲ್ಟ್ ಪಟ್ಟಿ ರೆಡಿ ಆಗಿದೆ. ನೀವು ಈಗ ಬಿಗಿನರ್ಸ್ ಕಲಿತಿದ್ದೀರಾ ಅಂದ್ರೆ ಕಾಟನ್ ಲೈನಿಂಗ್ ತಂದ್ಬಿಟ್ಟು ಕಾಟನ್ ಲೈನಿಂಗ್ ಅಲ್ಲೇನೆ ಕಟ್ ಮಾಡಿ. ಯಾಕಂದ್ರೆ ಮೇನ್ ಫ್ಯಾಬ್ರಿಕ್ ಅಲ್ಲಿ ಕಟಿಂಗ್ ಮಾಡಬೇಡಿ, ಯಾಕಂದ್ರೆ ಕಟಿಂಗ್ ಮಾಡಿದ್ದು ಸರಿ ಆದ್ರೆ ಆಯ್ತು, ಇಲ್ಲಾಂದ್ರೆ ಏನಾದ್ರೂ ಹಾಳಾಗುತ್ತೆ ಅನ್ನಂಗಿದ್ರೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನೀವು ಲೈನಿಂಗ್ ಕ್ಲಾತ್ ಅನ್ನು ತಂದು ಕಟ್ ಮಾಡಿ. ನಿಮ್ಗೆ ಇಲ್ಲಾಂದ್ರೆ ಫಸ್ಟ್ ಪೇಪರ್ ಕಟ್ ಮಾಡ್ಕೊಳ್ಳಿ, ಆ ನಂತರ ನೀವು ಲೈನಿಂಗ್ ಅನ್ನ ಕಟ್ ಮಾಡ್ಕೊಳ್ಳಿ. ಆಮೇಲೆ ಮೇನ್ ಫ್ಯಾಬ್ರಿಕ್ಗೆ ಕಸ್ಟಮರ್ ಹತ್ರ ಬಟ್ಟೆ ಇಸ್ಕೊಂಡಿದ್ರೆ ಆ ತರ ಮಾಡಿ. ಟಕ್ಸ್ ಸಹ ನೀವು ಈಸಿಯಾಗಿ ಹಿಡಿಬಹುದು, ಟಕ್ಸು ಸಹ ಕಷ್ಟ ಇಲ್ಲ. ಟಕ್ಸು ನೀವು ಈ ರೀತಿ ಫೋಲ್ಡ್ ಮಾಡಿ, ಮತ್ತೆ ಈ ರೀತಿ ಫೋಲ್ಡ್ ಮಾಡಿ, ಮತ್ತೆ ಇಲ್ಲಿ 4 ಟಕ್ಸ್. ಇದಕ್ಕೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಫ್ರೆಂಡ್ಸ್. ನೀವೀಗ ಇದಕ್ಕೆ ನೀವು ಇಲ್ಲಿಂದಾನೆ 1 ಟಕ್ಸ್ ಕೊಟ್ಬಿಡಿ ಸಾಕು, 4 ಟಕ್ಸ್ ಬೇಡ. ಇದಕ್ಕೆ ಈ ಬೋಟ್ ನೆಕ್ಕಿಗೆ ಅಷ್ಟೊಂದು ನೀಟಾಗಿ ಚೆನ್ನಾಗಿ ಕಾಣಿಸಲ್ಲ. ಇಲ್ಲಿ 1 ಟಕ್ಸ್ ಅನ್ನು ಕೊಟ್ಬಿಡಿ ಸಾಕು. ಮತ್ತೆ ಬ್ಯಾಕ್ ಅಲ್ಲಿ 2 ಟಕ್ಸ್ ಇರುತ್ತೆ, ಬ್ಯಾಕ್ ಅಲ್ಲಿ ಕೊಡಿ. ಇಲ್ಲಿ ಸಹ ಉಲ್ಟಾ ಮಾಡ್ಬೋದು, ಇಲ್ಲಾಂದ್ರೆ ಪೈಪಿಂಗ್ ಕೊಡ್ಬೋದು. ಈ ರೀತಿ ಕಟ್ ಮಾಡ್ಬೋದು, ತುಂಬಾ ನೀಟಾಗಿ ಬರುತ್ತೆ. ಮತ್ತೆ ಇಷ್ಟು ಕಟಿಂಗ್ ನಿಮ್ಗೆ ಬೋಟ್ ನೆಕ್ ಬ್ಲೌಸ್ ಅಲ್ಲಿ ಇರುತ್ತೆ ಫ್ರೆಂಡ್ಸ್. ಈಗ ಸ್ಲೀವ್ ಕಟಿಂಗ್ ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ಈಗ ನಾನು ಫಾರ್ಮುಲಾ ಪ್ರಕಾರ 44 ಸೈಜ್ಗೆ ಎಷ್ಟು ಸ್ಲೀವ್ ಇಟ್ಕೋಬೇಕು ಅಂತೇಳಿ ಹೇಳ್ತೀನಿ. ಸ್ಲೀವ್ ಉದ್ದ ಬಂದ್ಬಿಟ್ಟು ಈಗೆಲ್ಲ 9 ಇಂಚು ಪ್ಲಸ್ 1 ಇಂಚು 10 ಇಂಚ್ ಇಟ್ಕೊಳ್ತಾರೆ. ಸ್ಲೀವ್ ಉದ್ದ ಬಂದ್ಬಿಟ್ಟು 10 ಇಂಚ್ ಇಟ್ಟಿದ್ದೀನಿ ನಾನು. ನಾನು 1 ಸ್ಲೀವ್ ಮಾತ್ರ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್ ಈಗ ಸ್ಲೀವಿನ ಉದ್ದ 10 ಇಂಚ್ ಇಟ್ಕೊಂಡಾಯ್ತು. ಈಗ ಸ್ಲೀವಿನ ಆರ್ಮೋಲ್ ಲೆಂತ್ 3 ಇಂಚ್ ಬೇಕು ಫ್ರೆಂಡ್ಸ್. ಯಾಕಂದ್ರೆ 10 ಇಂಚ್ ಉದ್ದ ಇಟ್ಕೊಂಡಾಗ 9 ಇಂಚ್ ಬರುತ್ತೆ. ಹಾಗಾಗಿ ಮತ್ತೆ ಇಲ್ಲಿಂದ 2.5 ಇಂಚ್ಗೆ ಮತ್ತೆ ಈಗ ಒಂದು ಗೆರೆಯನ್ನು ಹಾಕೊಳ್ಳಿ. ಬಿಗಿನರ್ಸ್ ಏನಾದ್ರು ಟ್ರೈ ಮಾಡೋಕೆ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಈ ರೀತಿ ಗೆರೆ ಹಾಕೊಳ್ಳಿ. ಸ್ಲೀವ್ ಕಟ್ ಮಾಡಿ ಗೊತ್ತಿರೋರಿಗೆ ಏನು ಪ್ರಾಬ್ಲಮ್ ಆಗಲ್ಲ. ಈಗ ಇಲ್ಲಿಂದ ಒಂದು ಕರು ಶೇಪ್ ಅನ್ನ ಹೀಗೆ ಕೊಟ್ಕೊಳ್ಳಿ, ಕರೆಕ್ಟ್ ಆಗಿ ಈ ಶೇಪ್ ಇಲ್ಲಿ ಬರುತ್ತೆ. ಈಗ ಮತ್ತೆ ಮತ್ತೊಂದು ಶೇಪ್ 1/4 ಇಂಚಿಗೆ ಈ ಶೇಪ್ ಕೊಟ್ಕೊಳ್ಳಿ. ಇಲ್ಲಿಂದ 2.5 ಇಂಚಿಗೆ ಇಲ್ಲಿ ಮಧ್ಯದಲ್ಲಿ ಈ ರೀತಿ ಶೇಪ್ ಬರಬೇಕು. ಸ್ಲೀವ್ ಈ ರೀತಿ ಆಯ್ತು ಫ್ರೆಂಡ್ಸ್. ಈಗ ಕಟಿಂಗ್ ಮಾಡ್ತೀನಿ. ಇಲ್ಲಿಂದಾನೇ ಕಟ್ ಮಾಡಬೇಕು ನೀವು, ಇಲ್ಲಿ ಎಂಟ್ರೆನ್ಸ್ ಇಂದ ಕಟ್ ಮಾಡಬಾರ್ದು, ಇಲ್ಲಿಂದಾನೇ ಕಟ್ ಮಾಡಬೇಕು. ಕಟ್ ಮಾಡಿ ನೆನಪಿಂದ ಇಲ್ಲಿ ಕಚ್ ಹಾಕೊಳ್ಳಿ. ಈಗ ಸ್ಲೀವ್ ರೆಡಿ ಆಯ್ತು. ಈಗ ಮುಂಭಾಗದ ಕಟಿಂಗು ಒಂದೇ ಪೀಸ್ ತಗೊಂಡು 1/4 ಇಂಚಿಗೆ ಕಟ್ ಮಾಡಿ ಮೇಲಕ್ಕೆ ಅಲ್ಲಿಗೆ ಸಮ ಮಾಡಬೇಕು. ಈ ರೀತಿ ಪೀಸು ಬರ್ಬೇಕು, ಉಳಿಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಸ್ಲೀವ್ ಕಟಿಂಗ್ ಆಗುತ್ತೆ. ಈ ರೀತಿ ಸ್ಲೀವ್ ಕಟಿಂಗ್ ಅನ್ನು ಮಾಡಿ ನೀವು. ಮತ್ತೆ ನೋಡಿ ಇಲ್ಲಿ 9 ಇಂಚು ಸ್ಲೀವ್ ರೆಡಿ ಬರಬೇಕು. ಮಾರ್ಜಿನ್ಗೆ 1/2 ಇಂಚು ಇಲ್ಲಿ ಮೇಲೆ ಮತ್ತೆ ಇಲ್ಲಿ ಕೆಳಗೆ 1/2 ಇಂಚ್ ಹೋಗಿ 9 ಇಂಚಿಗೆ ಕರೆಕ್ಟ್ ಆಗಿ ಸ್ಲೀವ್ ಬರುತ್ತೆ ಫ್ರೆಂಡ್ಸ್. ಈ ಬೋಟ್ ನೆಕ್ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ, ಅರ್ಥ ಆಯ್ತು ಅನ್ಕೊಂತೀನಿ. ಏನಾದ್ರೂ ನಿಮ್ಗೆ ಕನ್ಫ್ಯೂಷನ್ ಆಗಿದ್ರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ ಫ್ರೆಂಡ್ಸ್. ಇದೆ ಈಗ ವಿವರ್ಸ್ ಕೇಳಿದ್ರು 44 ಸೈಜಿನ ಬೋಟ್ ನೆಕ್ ಬ್ಲೌಸ್ ಕಟ್ ಮಾಡಿ ತೋರಿಸಿ ಅಂತ ಹೇಳಿ. ನನಗೆ ಅವ್ರ ಫ್ರೆಂಡ್ ನಾರ್ಮಲ್ ಬೋಟ್ ನೆಕ್ ಏನೂ ಹೇಳಿಲ್ಲ, 44 ಸೈಜು ಅಂತ ಅಷ್ಟೇ ಹೇಳಿದ್ರು. ನಾನು ಇಷ್ಟು ಹೇಳ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ.